ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ, ಶತಭಿಷ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ. ಶುಕ್ರವಾರದಲ್ಲಿ ನಾವು ಮಹಾಲಕ್ಷ್ಮಿ ಪ್ರಾರ್ಥನೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಮಹಾಲಕ್ಷ್ಮಿ ಆ ಭೃಗು ವಂಶದಲ್ಲಿ ಹುಟ್ಟಿದವಳು, ಭಾರ್ಗವ ಕುಲ ಸಂಪನ್ನೆ ಆಕೆ. ಈ ಕಾರಣದಿಂದಾಗಿ ಶುಕ್ರವಾರ ಬಹಳ ವಿಶೇಷ ಮಹಾಲಕ್ಷ್ಮಿಯ ಆರಾಧನೆಗೆ ಅಂತ. ಈ ಶುಕ್ರವಾರ ದಿವಸ ಮಹಾಲಕ್ಷ್ಮಿಯನ್ನು ಹೇಗೆ ಪ್ರಾರ್ಥಿಸೋದು? ಹೇಗೆ ಅಂದರೆ, ಶುಚಿರ್ಭೂತರಾಗಿ ನಾವು ಸ್ನಾನ ಮಾಡ್ತೀವಲ್ವ, ಆ ರೀತಿಯಲ್ಲಿ ಮನಸ್ಸಿಗೊಂದು ಸ್ನಾನ ಬೇಕು. ಅದು ಮಂತ್ರಾನುಸಂಧಾನದಿಂದ, ಮಂತ್ರವನ್ನು ಹೇಳಿಕೊಂಡ್ರೆ, ಕೇಳಿಸ್ಕೊಂಡ್ರೆ ಅದು ಶುಚಿ ಬರುತ್ತೆ ಮನಸ್ಸಿಗೆ. ಆ ಕೇಳ್ಮೆಯೇ ಒಳಗಡೆಯ ಆವರಣವನ್ನು, ಏನು ವಸ್ತುತಃ ಮನಸ್ಸಿನ ಶುದ್ಧಿ ಅಂದರೆ ಏನು ಅಂದರೆ ಆಲೋಚನೆಗಳನ್ನೆಲ್ಲ ಕಳ್ಕೊಳ್ತಕ್ಕಂಥದ್ದು. ಅದೆಲ್ಲ ಆಲೋಚನೆಗಳು ಅನ್ನೋ ಕೊಳೆಯೇ ನಿವಾರಣೆಯಾಗುತ್ತೆ. ಹೇಗೆ ನೀರು ಬಿದ್ದಾಗ ಮೈ ಮೇಲೆ ಅಂಟಿರ್ತಕ್ಕಂಥ ಧೂಳೋ ಕೊಳೆಯೋ ನಿವಾರಣೆಯಾಗಿ ಹೋಗುತ್ತೋ, ಆ ರೀತಿಯಲ್ಲಿ ಈ ಆಲೋಚನೆಗಳಿಂದ ಉಂಟಾಗ್ತಕ್ಕಂಥ, ಅದು ಆವೃತ್ತಿಗಳಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ಆ ಬೇಡದ ಕಲ್ಮಶ ಚಿಂತನೆಗಳೆಲ್ಲ ಮಂತ್ರ ಕೇಳ್ಮೆಯಿಂದ ಶುಚಿಯಾಗುತ್ತೆ. ಆನಂತರ ಮಹಾಲಕ್ಷ್ಮಿಯ ಪ್ರಾರ್ಥನೆಗೆ ಒಂದು ವ್ಯವಸ್ಥೆ ಏರ್ಪಾಡಾಗುತ್ತೆ. ಆಗ ನೀವು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಮಹಾಲಕ್ಷ್ಮಿಗೆ ಒಂದು ಹೂವಿನ ಅಲಂಕಾರ ಮಾಡಿ, ಲಕ್ಷ್ಮಿ ಹೇಗೆ ನೀವು ಕರಣಿ ಮುಂದೆ ನಿಂತರೆ ಹೇಗೆ ಕಳಕಳಿಯಾಗಿ ಕಾಣಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ, ಆ ರೀತಿ ನೀವು ಹೇಗೆ ಸಿದ್ಧ ಮಾಡ್ಕೊಳ್ತೀರಾ. ಒಂದು ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ನೆರಿಗೆ ಆಚೆ ಈಚೆ ಆದರೂ ಕೂಡ ತಿದ್ದಿ ತೀಡಿ ಹೀಗೇ ಕುತ್ಕೋಬೇಕು ಅನ್ನೋ ಕಲ್ಪನೆ ಬರುತ್ತಲ್ವ ನಿಮಗೆ. ಆ ರೀತಿಯಲ್ಲಿ ಮಹಾಲಕ್ಷ್ಮಿಗೂ ಹಾಗೆ ಪೂಜೆ. ಹೇಗೆ ಒಂದು ಹೂವು ಅಲಂಕಾರ ಮಾಡಿದ್ರೆ ಅದು ಲಕ್ಷಣವಾಗಿ ಶೋಭಾ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಬೇಕು. ಮಹಾಲಕ್ಷ್ಮಿಗೆ ಹೇಗಿದ್ರೂ ನಡೆಯುತ್ತೆ, ಅದು ಬೇರೆ ವಿಚಾರ. ನಮಗೆ ಸಮಾಧಾನ ಬಂದರೆ ಅದು ಭಗವಂತನಿಗೆ ಸಮಾಧಾನ ಅನ್ನೋ ಭಾವನೆ. ಅದು ನೋಡುವಾಗ ನಮ್ಮ ಯದ್ಯದ್ ವಿಭೂತಿ ಮತ್ಸತ್ವಂ ಅಂತ ಕೃಷ್ಣ ಹೇಳ್ತಾನಲ್ಲ, ಎಲ್ಲೆಲ್ಲ ಆ ವಿಭೂತಿ ಅಂತಕ್ಕಂಥದ್ದು ಕಂಗೊಳಿಸುತ್ತೋ ಅಲ್ಲೆಲ್ಲ ಪರಮಾತ್ಮನ ಸ್ಥಿತಿ ಇರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಲಕ್ಷ್ಮಿ ಅಂದರೆ ಲಕ್ಷ್ಮಿಯಾಗಿ ಕಾಣಿಸ್ತೀನಿ ನಿನಗೆ, ಗಣಪತಿ ಅಂದರೆ ಗಣಪತಿಯಾಗಿ ಕಾಣಿಸ್ತೀನಿ ನಿನಗೆ, ಶಿವ ಅಂದರೆ ಶಿವನಾಗಿ ಕಾಣಿಸ್ತೀನಿ, ನೀನು ಹೇಗೆ ಕರೆದ್ರೆ ಹಾಗೆ ಬರ್ತೀನಿ ನಾನು. ಆ ಶಕ್ತಿ ಇದೆ ನನಗೆ, ಸರ್ವಗತ ಸರ್ವ ಸಮರ್ಥಾತ. ಅವನೇನೂ ಆಗಿಬಿಡ್ತಾನೆ. ಹೀಗಾಗಿ ಅಲ್ಲಿ ಮಹಾಲಕ್ಷ್ಮಿಯ ಮುಂದೆ ಈ ರೀತಿ ಒಂದು ಶುಭ್ರವಾದ ಮನಸ್ಸು ಹಾಗೂ ದೇಹದಿಂದ ಅಲ್ಲಿ ಕಣ್ಮನಗಳಿಗೆ ಮನಸ್ಸಿಗೆ ಹಿತವಾಗುವ ಹಾಗೆ ಅಲಂಕಾರ ಮಾಡಿ, ಒಂದು ತುಪ್ಪದ ದೀಪ ಹಚ್ಚಿ, ನೈವೇದ್ಯವನ್ನು ಮಾಡಿ, ಮಹಾಮಂಗಳಾರತಿಯನ್ನು ಮಾಡಿ ಪ್ರಾರ್ಥನೆ ಸಲ್ಲಿಸೋದು ಸರಳವಾಗಿರುತ್ತೆ. ಈ ಎಲ್ಲ ಕೆಲಸ ಮಾಡುವಾಗ ಮನಸ್ಸು 108 ಕಡೆಗೆ ಹೋಗ್ತಾ ಇರುತ್ತಲ್ವ. ಆ 108 ಕಡೆ ಹೋಗೋದನ್ನು ತಪ್ಪಿಸಲಿಕ್ಕೆ ಲಕ್ಷ್ಮಿಯ ಒಂದು ಮಂತ್ರಗಳನ್ನು ಕೇಳ್ತಕ್ಕಂಥದ್ದು, ಅಷ್ಟೋತ್ತರ ಸಮರ್ಪಣೆ, ಇದೆಲ್ಲ ಮಾಡುವಾಗ ಆ ಲಹರಿ ಬೇರೆ ಕಡೆಗೆ ಹೋಗೋದಿಲ್ಲ. ವಸ್ತುತಃ ಭಗವದ್ ಆರಾಧನೆ ಇದೇ ಮುಖ್ಯವಾಗಿ ಬೇಕಾಗಿರೋದು. ಮನಸ್ಸನ್ನು ಚಂಚಲ ಮಾಡಿಕೊಳ್ಳದ ಹಾಗೆ ಆ ಮಹಾಲಕ್ಷ್ಮಿಯ ಏನು ವಿಗ್ರಹವೋ ಅಥವಾ ಫೋಟೋ ಏನು ನೋಡ್ತಾ ಇದ್ದೀರೋ ಅಲ್ಲಿ ಸ್ಥಾಪನೆ ಆಗಬೇಕು. ಕನಿಷ್ಠ ಒಂದು 2-3 ನಿಮಿಷವಾದರೂ ನಿಮಗೆ ಆ ಒಂದು ಸ್ಥಿರ ಚಿತ್ತ ಬಂದರೆ ಅದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ಯೋಗಶಾಸ್ತ್ರದಲ್ಲಂತೂ ಇಷ್ಟು ಮಾಡೋಕ್ಕೆ ಬಹಳ ವರ್ಷಗಳ ತಪಸ್ಸು ಬೇಕಾಗುತ್ತೆ. 1 ನಿಮಿಷ ನೀವು ಭಗವತ್ ಸನ್ನಿಧಾನದಲ್ಲಿ ನಿಮ್ಮ ಮನಸ್ಸನ್ನು ನೆಡೋದು, ಅಲ್ಲೇ ನೀವು ಸ್ಥಿರ ಬರಲ್ಲ. 108 ಆಲೋಚನೆಗಳು ಆಗಲೇ ಶುರುವಾಗುತ್ತೆ. ಹೊಸದಾಗಿ ಸ್ನಾನ ಮಾಡಿ ಬಂದು ಮಡಿ ಉಟ್ಕೊಂಡು ಕೂತ್ಕೊಂಡಿದ್ದೀರಾ ಅಂದರೆ ಆಲೋಚನೆಗಳಿಗೆ ಶುಭ್ರವಾಗಿ ಹೊಸ, ಅದು ಸೂರ್ಯೋದಯ ಕಂಡಂಥ ದಿವ್ಯವಾದ ಬೆಳಗ್ಗೆ ಹೇಗೆ ಕಾಣಿಸುತ್ತೋ ಆ ರೀತಿ ಆಲೋಚನೆಗಳಿಗೂ ಹಾಗೆ ಬಂದುಬಿಡುತ್ತೇನೋ ಬಹುಶಃ. ಈಗ ನಾನು ಫ್ರೆಶ್ ಆಗಿದ್ದಾನೆ, ಹೋಗಿ ಅಟ್ಯಾಕ್ ಮಾಡಬೇಕು, ಆ ಥರ ಆಗಿಬಿಡುತ್ತೆ ಅನಿಸುತ್ತೆ. ಹಾಗಾಗದ ಹಾಗೆ ನಾವು ಅದನ್ನೇ ಯೋಗಶಾಸ್ತ್ರದಲ್ಲಿ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಚಿತ್ತ ಲಹರಿ ಏನಪ್ಪ ಅಂದರೆ ಯೋಚನೆ ಮಾಡ್ತಾ ಇರೋದೇ ಅದರ ಕೆಲಸ. ಅದು ನಿರೋಧ ಮಾಡಬೇಕು, ಅದನ್ನು ಇಲ್ಲವಾಗಿಸ್ಕೊಳ್ಬೇಕು. ಹಾಗಾಗಬೇಕು ಅಂದರೆ ಹೀಗೆ ಯಾವುದೋ ಒಂದು ದೇವರ ಉಪಾಸನೆ, ಆರಾಧನೆ ಇಂಥವುಗಳಲ್ಲಿ ಮಗ್ನರಾಗಬೇಕು, ಮಗ್ನತೆ ಬರಬೇಕು. ಅದು ಪೂಜೆ ಅಂತ ಅನಿಸ್ಕೊಳ್ಳುತ್ತೆ. ತನ್ಮೂಲಕ ನಮಗೇನು ಬೇಕು ಅದು ಫಲ ನಂತರದ್ದು, ಮೊದಲು ಪೂಜೆ ಮಾಡಬೇಕು. ನಾವು ಯಾವ ಆಲೋಚನೆಗಳಿಲ್ಲದೆ ಪೂಜೆ ನೆರವೇರಿಸಿದ್ನಪ್ಪ ಅನ್ನೋ ಮನಸ್ಥಿತಿಯನ್ನು ತಂದುಕೋಬೇಕು.
ಅದಕ್ಕಾಗಿಯೇ ಕಸರತ್ತು. ಪ್ರತಿ ದಿವಸ ನಾವು ಎಷ್ಟು ಮಾಡಿದ್ರೂ ಮತ್ತೆ ಹೋಗಿ ಮಡಿ ಉಟ್ಕೊಂಡು ಮಾರನೇ ದಿವಸ ಕೂತ್ರೆ ಮತ್ತೆ ಅದೇ ಆಲೋಚನೆಗಳೇ. ಹೀಗಾಗಿ ಅದನ್ನು ನಿವೃತ್ತಿ ಮಾಡು. ಕನಿಷ್ಠ ಪಕ್ಷ ಒಂದು 10 ನಿಮಿಷವಾದರೂ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಸೇವೆ ಮಾಡೋ ಅವಕಾಶ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸಂಪೂರ್ಣ ಕೃಪೆಯಾಗಿ ಮನಸ್ಸು ಚಂಚಲವೇ ಆಗದ ರೀತಿಯಲ್ಲಿ ಒಂದು ಸ್ಥಿರ ಬುದ್ಧಿ, ಸ್ಥಿರ ಭಕ್ತಿ ಅದನ್ನು ಕೊಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.